ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದರೆ, ನಮ್ಮ ಕೂದಲು ದಟ್ಟವಾಗಿ ಬೆಳೆಯೋದಕ್ಕೋಸ್ಕರ, ಆಮೇಲೆ ಕಪ್ಪಾಗಿ ಸೊಂಪಾಗಿ ಬೆಳೆಯೋದಕ್ಕೋಸ್ಕರ ಒಂದು ಮನೆಯಲ್ಲೇ ತಯಾರಿಸ್ಬೋದಂಥ ಒಂದು ನ್ಯಾಚುರಲ್ ಹೇರ್ ಆಯಿಲನ್ನು ನಾನು ಹೇಳ್ತೀನಿ. ಅದನ್ನು ಒಂದು ಸರಿ ನೀವು ಮಾಡಿಟ್ಕೊಂಡ್ಬಿಟ್ರೆ, ನೀವು ತಲೆ ಸ್ನಾನ ಯಾವಾಗ ಮಾಡ್ತೀರಾ ಅವಾಗೆಲ್ಲ ನೀವು ಅಪ್ಲೈ ಮಾಡಿ ನೀವು ಸ್ನಾನ ಮಾಡ್ತಾ ಬಂದರೆ ನಿಮ್ಮ ಕೂದಲ ತುಂಬ ದಟ್ಟವಾಗಿ ಬರ್ತದೆ. ನೀವು ಅಂಗಡಿಯಲ್ಲಿ ಈಗ ಆಯುರ್ವೇದಿಕಲ್ಲಿ ಅಂಗಡಿಯಲ್ಲಿ ಸಿಗ್ತದೆ ಹೇರ್ ಆಯಿಲ್ ಅಂತಾರಲ್ಲ, ಅದೇ ಥರ ನೀವು ಮನೆಯಲ್ಲೇ ಕಡಿಮೆ ಇದರಲ್ಲೇ ನೀವು ಮಾಡ್ಕೋಬೋದು. ಮನೆಯಲ್ಲೇ ಸಿಗೋ ಪದಾರ್ಥದಿಂದನೇ ಇದನ್ನು ಮಾಡ್ಬೋದು ತುಂಬ ಸುಲಭವಾಗಿ. ಇದನ್ನು ನೀವು ವಾರದಲ್ಲಿ ಒಂದು 2 ಸರಿ 3 ಸರಿ ನೀವು ಸ್ನಾನ ಮಾಡ್ತಾಯಿದ್ರೆ, ನೀವು ಹಿಂದಿನ ದಿನಾನೇ ಸ್ವಲ್ಪ ಹಚ್ಕೊಂಡು ಬಿಟ್ಟರೆ ಬೆಟರ್. ಅದು ನಾಳೆ ಸ್ನಾನ ಮಾಡ್ತಾರೆ, ಇವತ್ತೇ ನೀವು ತಲೆಗೆ ಎಣ್ಣೆ ಹಚ್ಕೊಂಡು ಬಿಟ್ಟು ಮಾರನೇ ದಿನ ನೀವು ಸ್ನಾನ ಮಾಡೋದ್ರಿಂದ ಕೂದಲಕ್ಕೆ ನಿಮ್ಗೆ ಅದರದ್ದು ರಿಸಲ್ಟ್ ಗೊತ್ತಾಗ್ತದೆ. ಇಲ್ಲಾಂದರೆ ಒಂದು 2 ರಿಂದ 3 ತಾಸಾದರೂ ನೀವು ಬಿಟ್ಟರೆ ಒಳ್ಳೆಯದು. ಇದು ಫಸ್ಟ್ ಆಯಿಲ್ಗೆ ಬೇಕಾಗಿರೋ ಆಯಿಲ್ನ ತಯಾರು ಮಾಡಬೇಕಾದ್ರೆ ಬೇಕಾಗಿರೋ ಪದಾರ್ಥ ಮತ್ತು ಮಾಡುವ ವಿಧಾನ ಹೇಗೆ ಅಂತ ಹೇಳ್ತೀನಿ. ಅದಕ್ಕೆ ಬೇಕಾಗಿರೋದು 1 ಟೀ ಸ್ಪೂನು ಅಕ್ಕಿ ಬೇಕಾಗ್ತದೆ, 1 ಟೀ ಸ್ಪೂನು ಮೆಂತ್ಯ ಕಾಳು, ಆಮೇಲೆ ಒಂದು 8 ರಿಂದ 10 ಕಾಳು ಮೆಣಸು ತೊಗೋಬೇಕು. ಇವನನ್ನು ಫಸ್ಟ್ ಪೌಡರ್ ಮಾಡಿ ಇಟ್ಕೊಂಬಿಡಿ. ಅಂದ್ರೆ ತುಂಬ ನುಣ್ಣಗೆ ಬೇಡ, ಸುಮ್ಮನೆ ತರಿಯಾಗಿ ಪೌಡರ್ ಮಾಡ್ಕೊಳ್ಳಿ ಮಿಕ್ಸಿಯಲ್ಲಿ ಮಾಡಿಟ್ಕೊಂಡು ಆದಮೇಲೆ ಇದಕ್ಕೆ ಮತ್ತೆ ಏನು ಮಾಡ್ಬೇಕಂದ್ರೆ, ಒಂದು 150 ml ಅಷ್ಟು ಕೊಕೊನಟ್ ಆಯಿಲನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದಕ್ಕೆ ಏನೇನು ಮಿಕ್ಸ್ ಮಾಡಬೇಕಂದ್ರೆ, ಈ ಪೌಡರ್ ಮಾಡಿರ್ತಿರಲ್ಲ ಈ ಪೌಡರು ಹಾಕಬೇಕು. ಆಮೇಲೆ ಅದ್ರ ಜೊತೆ ಒಂದು 10 ರಿಂದ 12 ಕರಿಬೇವಿನ ಎಸಳು, ಆಮೇಲೆ ದಾಸವಾಳ ಒಂದು 3 ರಿಂದ 4, ಆಮೇಲೆ ದಾಸವಾಳದ ಎಲೆ ಅದೊಂದು 5 ರಿಂದ 10, ಆಮೇಲೆ ಬೇವಿನ ಎಲೆ ಅದು ಒಂದು 10 ಅಥವಾ 12 ಎಲೆಗಳು, ಆಮೇಲೆ ನೆಲ್ಲಿಕಾಯಿ ನೆಲ್ಲಿಕಾಯಿ ಕಟ್ ಮಾಡಿ ಸಣ್ಣ ತುಂಡು ಮಾಡಿ ಅದನ್ನು ಹಾಕಬೇಕು. ಆಮೇಲೆ ಒಂದು ಅರ್ಧ ಆನಿಯನ್ ಹಾಕಿ, ಆಮೇಲೆ 2 ಬೆಳ್ಳುಳ್ಳಿ ಹಾಕಿ, ಆಮೇಲೆ ಒಂದು ಅರ್ಧ ಇಂಚು ಶುಂಠಿ. ಇಷ್ಟನ್ನು ನೀವು ಎಲ್ಲ ಹಾಕೋದ್ರೆ ಇದರಲ್ಲಿ ನಮಗೆ ಕೂದಲಿಗೆ ಬೇಕಾಗಿರೋ ಪ್ರತಿಯೊಂದು ಇದು ತುಂಬಾ ರಿಸಲ್ಟ್ ಚೆನ್ನಾಗಾಗ್ತದೆ. ಇದನ್ನು ನೀವೇನು ಮಾಡ್ಬೇಕಂದ್ರೆ, ಹಿಂದಿನ ದಿನವೇ ಒಂದು ಪಾತ್ರೆಯಲ್ಲಿ ಅದು ಕೊಕೊನಟ್ ಆಯಿಲ್ಗೆ ನಾನು ಹೇಳಿರೋ ಇವೆಲ್ಲ ಪದಾರ್ಥನೂ ಅಕ್ಕಿ, ಮೆಂತ್ಯಕಾಳು, ಕಾಳು ಮೆಣಸು, ಆಮೇಲೆ ಕರಿಬೇವಿನ ಸೊಪ್ಪು, ಆಮೇಲೆ ಬೇವಿನ ಸೊಪ್ಪು, ಆಮೇಲೆ ದಾಸವಾಳದ ಎಲೆ, ದಾಸವಾಳದ ಹೂವು, ಆಮೇಲೆ ಈರುಳ್ಳಿ, ಆಮೇಲೆ ನೆಲ್ಲಿಕಾಯಿ, ಆಮೇಲೆ ಒಂದು 2 ಬೆಳ್ಳುಳ್ಳಿ, ಆಮೇಲೆ ಒಂದು 1/4 ಇಂಚಷ್ಟು ಶುಂಠಿ, ಇಷ್ಟೆಲ್ಲ ಐಟಮ್ಸನ್ನು ನೀವು ಅದರಲ್ಲಿ ಹಾಕಿ ಒಂದು ಪಾತ್ರೆಯಲ್ಲಿ ಮುಚ್ಚಿಡಬೇಕು. ನೈಟ್ ಮುಚ್ಚಿಟ್ಟಾದಮೇಲೆ ಮಾರನೇ ದಿನ ಅದನ್ನು ಆಲ್ರೆಡಿ ಅದು ಆಯಿಲಲ್ಲಿ ರಸ ಎಲ್ಲ ಬಿಟ್ಟಿರ್ತದೆ, ನೀಟಾಗಿ ಕಲಿಸ್ಬಿಟ್ಟು ನೀಟಾಗಿ ಮುಚ್ಚಿಡಬೇಕು. ಮಾರನೇ ದಿನ ಅದನ್ನು ಓಪನ್ ಮಾಡಿ ಸುಮ್ಮನೆ ಲೈಟಾಗಿ ಬಿಸಿ ಮಾಡಬೇಕು. ಚೆನ್ನಾಗಿ ಕುದಿಸೋಕೆ ಹೋಗಬೇಡಿ, ಒಂದು ಸ್ವಲ್ಪ ಬಿಸಿ ಮಾಡಿ, ಒಂದು ಸ್ವಲ್ಪ ಹೀಟ್ ಆಗೋವರೆಗೂ ಬಿಸಿ ಮಾಡಿದರೆ ಅದು ಆಲ್ರೆಡಿ ಅದು ಬಿಟ್ಟಿರ್ತದೆ, ಇನ್ನೊಂದು ಸ್ವಲ್ಪ ಅದರಲ್ಲಿ ರಸ ಬಿಡ್ತದೆ. ಬಿಟ್ಟಾದಮೇಲೆ ನೀವು ಒಂದು ಬಾಟ್ಲಿಯಲ್ಲಿ ಅದನ್ನು ಸೋಸಿಟ್ಕೊಂಡ್ಬಿಡ್ಬೋದು. ಸೋಸಿಟ್ಕೊಂಡ್ಬಿಟ್ರೆ ಕಲರು ಚೇಂಜ್ ಆಗಿರ್ತದೆ ಆಯಿಲ್ದು. ಅದನ್ನು ನೀವು ಯಾವಾಗ ನೀವು ತಲೆ ಸ್ನಾನ ಮಾಡ್ತೀರಾ ಅವಾಗೆಲ್ಲ ನೀವು ತಲೆಗೆ ನೀಟಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡ್ಕೊತ ಬನ್ನಿರಿ. ಇದೇ ಥರ ಮಾಡ್ಕೊಂಡು ಆದಮೇಲೆ ಒಂದು ಹಿಂದಿನ ದಿನಾನೇ ಎಣ್ಣೆ ಹಚ್ಕೊಂಡು ನಾಳೆ ಸ್ನಾನ ಮಾಡಿದ್ರೆ ಬೆಟ್ರು. ಆಗದೇ ಇದ್ದವರು ಅಟ್ಲೀಸ್ಟ್ ಒಂದು 2 ರಿಂದ 3 ತಾಸಾದರೂ ತಲೆಗೆ ಬಿಡಿ, ಎಣ್ಣೆ ಹಚ್ಕೊಂಡು ಆಮೇಲೆ ನೀವು ತಲೆ ಸ್ನಾನ ಮಾಡಿ ಸೀಗೆಕಾಯಿ ಅಥವಾ ಶಾಂಪೂಯಿಂದ ಯೂಸ್ ಮಾಡೋದು. ಈ ಥರ ನೀವು ವಾರದಲ್ಲಿ ಒಂದು 2 ಸರಿ 3 ಸರಿ ಮಾಡ್ತಾ ಬನ್ನಿ. ನಿಮ್ಮ ಕೂದಲು ಎಷ್ಟು ದಟ್ಟವಾಗಿ ಬರ್ತದೆ, ಆಮೇಲೆ ಕಪ್ಪಾಗ್ತದೆ, ಇದು ನಿಮಗೆ ಗೊತ್ತಾಗ್ತದೆ. ಆಮೇಲೆ ಇದೇ ಥರ ಮಾಹಿತಿ ನಿಮಗೆ ಬೇಕಾದ್ರೆ ನೀವು ನಾನು ಕಮೆಂಟ್ಸ್ ಮಾಡಿ ತಿಳಿಸಿ, ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರೆಯದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಆಮೇಲೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇವತ್ತಿಗೆ ನಾನು ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.